ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. KD ಸೊಸೈಟಿ ಬಸವಪ್ರ ಪುಕೋರೆ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋಂಥ ವಿಡಿಯೋ ಕೆಮಿಸ್ಟ್ರಿದು ಸೆಕೆಂಡ್ ಸೆಮ್ ಯೂನಿಟ್ 3ನಲ್ಲಿ ಅರೈಲ್ ಆ್ಯಂಡ್ ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಅದರದ್ದು 6ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋಂಥದ್ದು. ಇದಕ್ಕೆ ಮುಂಚೆ ಆಲ್ರೆಡಿ 5 ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ SNI ಅದರದ್ದು ಮೆಕ್ಯಾನಿಸಮ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಮ ಸಿಲೆಬಸ್ ಪ್ರಕಾರ ಟೈಪ್ಸ್ ಆಫ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಲಿ SN1 SN2 SNI ರಿಯಾಕ್ಷನ್ಸ್ ಬಗ್ಗೆ ತಿಳ್ಕೊಬೇಕು ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ SNI ರಿಯಾಕ್ಷನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಆಲ್ರೆಡಿ SN1 SN2 ನೀವು ಓದಿ ಆಮೇಲೆ SNIಗೆ ಬಂದರೆ ಗೊತ್ತಾಗುತ್ತೆ. SN ಅಂತಂದರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೆ ನಾವು SN ರಿಯಾಕ್ಷನ್ಸ್ ಅಂತ ಕರಿತೀವಿ, ವಿಚ್ ಇಸ್ ದಿ ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ಸ್ ಆಫ್ ಆಲ್ ಆಲ್ಕೈಲ್ ಹ್ಯಾಲೈಡ್ಸ್. ಅದೇ ಥರನೇ SNI ಅಂತ ಹೇಳ್ತೀವಿ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಇಂಟರ್ನಲ್ ಅಂತ ಹೇಳ್ತೀವಿ. ಇದಕ್ಕೆ SNI ಅಂತ ಕರೀತಾರೆ. ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ವೆನ್ ಯು ಕಂಪೇರ್ SN1 ಅಂಡ್ SN2 ಅಂಡ್ SNIನ ಕಂಪೇರ್ ಮಾಡಿದ್ರೆ, SN1ನಲ್ಲಿ ಏನಾಗುತ್ತೆ ಅಂದರೆ, ವೆನ್ ಯು ಕನ್ಸಿಡರ್ ದಿ ಸ್ಟೀರಿಯೋಕೆಮಿಸ್ಟ್ರಿ ಆಫ್ SN1 ರಿಯಾಕ್ಷನ್, ಸಿನ್ಸ್ ಯು ಆರ್ ಗೋಯಿಂಗ್ ಟು ಗೆಟ್ ಎ ಕಾರ್ಬೋಕೇಟೈನ್ at the rate determining step, which is a slow step, which is a planar in nature, that leads to formation of two different products. One is with a retention, other one with a inversion, which leads to racemic mixture. SN1 ಅಲ್ಲಿ ಪ್ರಾಡಕ್ಟ್ ಏನು ಬರುತ್ತೆ ಅಂದರೆ racemic mixture ಬರುತ್ತೆ. When you consider SN2 reaction, you are going to consider a attack of the nucleophile from the backside. Therefore, always it ends with inversion. But when you consider SNI ಕನ್ಸಿಡರ್ ಮಾಡಿಕೊಂಡ್ರೆ ಅಲ್ಲೇನಾಗುತ್ತೆ ಅಂದರೆ ರಿಟೆನ್ಷನ್ ಬರುತ್ತೆ ನಿಮಗೆ ಕಾನ್ಫಿಗರೇಷನ್ನು. ಸೊ ಈ ಟೈಪ್ ಆಫ್ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ ಅಂದರೆ SNI ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ಲೀವಿಂಗ್ ಗ್ರೂಪ್ ಏನಾಗುತ್ತೆ ಅಂದರೆ detached itself from the rest of the living group in this process. ಸೊ ಈ ಮೆಕ್ಯಾನಿಸಮಲ್ಲಿ ಏನಾಗುತ್ತೆ ಅಂದರೆ ರಿಟೆನ್ಷನ್ ಆಗುತ್ತೆ. SN1ನಲ್ಲಿ ಏನಾಗುತ್ತೆ, ರೆಸ್ಮಿಕ್ ಮಿಕ್ಸರ್ ಬರುತ್ತೆ. SN2ನಲ್ಲಿ ಏನಾಗುತ್ತೆ, ಇನ್ವರ್ಷನ್ ಆಗುತ್ತೆ. SNIನಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ರಿಟೆನ್ಷನ್ ಆಫ್ ದಿ ಕಾನ್ಫಿಗರೇಷನ್ ಆಗುತ್ತೆ. ಒರಿಜಿನಲ್ ರಿಯಾಕ್ಟೆಂಟ್, ಒರಿಜಿನಲ್ ಆಲ್ಕೈಲ್ ಹ್ಯಾಲೈಡ್ದು ಏನು ಕಾನ್ಫಿಗರೇಷನ್ ಇದೆಯಲ್ಲ, ಸೇಮ್ ಕಾನ್ಫಿಗರೇಷನ್ ವಿ ಆರ್ ಗೋಯಿಂಗ್ ಟು ಎಂಡ್ ಅಪ್ ಆಫ್ಟರ್ ದಿ ರಿಯಾಕ್ಷನ್. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ SNI ರಿಯಾಕ್ಷನ್ ಅಂತ ಕರಿತೀವಿ. ಈ ಮೆಕ್ಯಾನಿಸಮ್ ಏನಾಗುತ್ತೆ ಅಂದರೆ ಬೇರೆ ಥರ ಮೆಕ್ಯಾನಿಸಮ್ ಆಗುತ್ತೆ. ಇಲ್ಲಿ ಲೀವಿಂಗ್ ಗ್ರೂಪ್ ಏನಿರ್ತಾರ, ದಟ್ ಲೀವಿಂಗ್ ಗ್ರೂಪ್ ಏಬಲ್ ಟು ತನ್ನಷ್ಟಕ್ಕೆ ತಾನೇ ಡಿಟ್ಯಾಚ್ ಆಗಿಬಿಡುತ್ತೆ ರೆಸ್ಟ್ ಆಫ್ ದಿ ಲಿವಿಂಗ್ ಗ್ರೂಪ್. ಆ ಥರ ಮೆಕ್ಯಾನಿಸಮ್ಗೆ ನಾವೇನಂತ ಕರಿತೀವಿ, SNI ಮೆಕ್ಯಾನಿಸಮ್ ಅಂತ ಕರಿತೀವಿ. ಸೊ ನಾವಿಲ್ಲಿ ಆಪ್ಟಿಕಲಿ ಆಕ್ಟಿವ್ ಐಸೋಮರ್ನ ತಗೋಬೇಕು. 2 ಬ್ಯೂಟನಾಲ್ ವೆನ್ ಯು ಮೇಡ್ ಟು ರಿಯಾಕ್ಟ್ ವಿತ್ ಥೈನೈಲ್ ಕ್ಲೋರೈಡ್ ಟು ಗಿವ್ ದಿ ಕರಸ್ಪಾಂಡಿಂಗ್ ಹ್ಯಾಲೈಡ್ ಫಾರ್ಮೇಷನ್ ಆಗೋದಕ್ಕೆ ನಮಗೆ ಇದು ಬೇಕಾಗುತ್ತೆ. ಸೊ ಇನಿಷಿಯಲಿ ಏನಾಗುತ್ತೆ ಅಂದರೆ ಕ್ಲೋರೋಸಲ್ಫೈಟ್ ಅದನ್ನು ಐಸೋಲೇಟ್ ಮಾಡಿದರೆ ಆ ಕಾಂಪೌಂಡು ಫಾರ್ಮೇಷನ್ ಆಗಬೇಕು. ಸೊ ನಿಮ್ಗೆ ಏನಾಗಿದೆ, ನಿಮ್ಮದು ಆಲ್ಕೈಲ್ ಹ್ಯಾಲೈಡ್, ನಿಮ್ಮದು ಆಲ್ಕೋಹಾಲ್ ಏನಿದೆಯಲ್ಲ, ಆಲ್ಕೋಹಾಲ್ ಏನು ಮಾಡುತ್ತೆ, ಥೈನೈಲ್ ಕ್ಲೋರೈಡ್ ಜೊತೆಗೆ ಅಟ್ಯಾಕ್ ಮಾಡುತ್ತೆ. ಸೊ ಥೈನೈಲ್ ಕ್ಲೋರೈಡಲ್ಲಿ ಸಲ್ಫರಲ್ಲಿ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಇದೆ, ಪಾಸಿಟಿವ್ ಚಾರ್ಜ್ ಇದೆ. ಹಾಗಾಗಿ O- ಬಂದು ಏನು ಮಾಡುತ್ತೆ, OH ಅಲ್ಲಿರುವಂಥ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಬಂದು ಸಲ್ಫರ್ಗೆ ಅಟ್ಯಾಕ್ ಮಾಡುತ್ತೆ. ಸಲ್ಫರ್ಗೆ ಅಟ್ಯಾಕ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ OH ಹಾಗೆ ಉಳ್ಕೊಳ್ಳುತ್ತೆ, S+O ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಒಂದು Cl ಏನಾಯಿತು ಹೊರಗಡೆಗೆ ಬಂದಿರುತ್ತೆ. ಸೊ ಆಕ್ಸಿಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂದಿದೆ, ಸಿನ್ಸ್ ಆಕ್ಸಿಜನ್ ಹ್ಯಾಸ್ ಗಿವನ್ ಅವೇ ಇಟ್ಸ್ ಎಲೆಕ್ಟ್ರಾನ್. ಸೊ ಸಲ್ಫರ್ನ ಅಟ್ಯಾಕ್ ಮಾಡ್ತು, ಕ್ಲೋರಿನ್ ಹೊರಗಡೆ ಬಂತು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತಂದರೆ, ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರೋದು ಪಾಸಿಟಿವ್ ಚಾರ್ಜ್ ಇದೆ, ಹಾಗಾಗಿ ಅಲ್ಲಿ ಹೋಗುತ್ತೆ, HCl ಆಗಿ ಹೊರಗಡೆ ರಿಮೂವ್ ಆಗಿಬಿಡುತ್ತೆ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಎ ಕಾಂಪೌಂಡ್ ವಿತ್ OS+OCl. ಇದಕ್ಕೆ ನಾವೇನಂತ ಕರಿತೀವಿ, ಕ್ಲೋರೋಸಲ್ಫೈಡ್ ಅಂತ ಕರಿತೀವಿ. ಸೊ ಇದರದ್ದು ಏನಾಗ್ತಿದೆ ಅಂದರೆ ಕಾನ್ಫಿಗರೇಷನ್ ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ. ಸೊ ಹಾಗಾಗಿ ಈ ಕ್ಲೋರೋಸಲ್ಫೈಡ್ನ ಐಸೋಲೇಟು ಅವರು ಮಾಡಿದ್ದಾರೆ. ಇದು ಫಸ್ಟ್ ಸ್ಟೆಪ್ಪಲ್ಲಿ ಆಗುತ್ತೆ. The chlorine minus Cl minus act as a base and felicitate the deprotonation to give the chlorosulfide. Chlorosulfide formation ಆಗಕ್ಕೆ ನಿಮಗೆ ಆ Cl ಮೈನಸ್ ಏನು ತೆಗೆದಿರ್ತೀವಲ್ಲ, ಪಾರ್ಟ್ ಆಫ್ ದಿ ರಿಯಾಕ್ಟೆಂಟ್ ಏನಿದೆಯಲ್ಲ ಅದು ಡಿಟ್ಯಾಚ್ ಆಗಿರುತ್ತಲ್ಲ, ದಟ್ ಅಗೇನ್ ಗೋಯಿಂಗ್ ಟು ರಿಯಾಕ್ಟ್ ಟು ಫಾರ್ಮ್ ದಿ ಕ್ಲೋರೋಸಲ್ಫೈಡ್ ಪ್ರಿಪೇರ್ಡ್. ಒನ್ಸ್ ಕ್ಲೋರೋಸಲ್ಫೈಡ್ ಇಸ್ ಪ್ರಿಪೇರ್ಡ್, the Cl minus now present within the molecule act as a nucleophile and attacks the carbon from the front side. ಸೊ ಈಗ ಏನಾಯಿತು, Cl ಮೈನಸ್ ಇದೆ, ಈ Cl ಮೈನಸ್ OCl ಮೈನಸ್ ಇದೆ, ಅದು ಬರುತ್ತೆ, SO2 ಮತ್ತೆ ಹೊರಗಡೆಗೆ ಬರುತ್ತೆ. ಸೊ ಈ ರೀತಿಯಾಗಿ ಮೆಕ್ಯಾನಿಸಮ್ ಆಗುತ್ತೆ. ಟ್ರಾನ್ಸಿಷನ್ ಸ್ಟೇಟಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ 4 ಸೆಂಟರ್ ಟೈಪ್ ಕ್ಲೋರೋಸಲ್ಫೈಡ್ ಫಾರ್ಮೇಷನ್ ಆಗುತ್ತೆ. ಸೊ 4 ಸೆಂಟರ್ ಟೈಪ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ರಿಟೆನ್ಷನ್ ಆಫ್ ದಿ
ಕಾನ್ಫಿಗರೇಷನ್ ಆಗ್ತಾ ಇರುತ್ತೆ, ವಿಚ್ ಇಸ್ ಎಕ್ಸಾಕ್ಟ್ಲಿ ನಾಟ್ ಸಿಮಿಲರ್ ಟು ದಟ್ ಆಫ್ SN1 ಇಲ್ಲ SN2 ಇಲ್ಲ. ಇದು ಎಂಟೈರ್ಲಿ ಡಿಫ್ರೆಂಟ್ ಆಗುತ್ತೆ. ಪಾರ್ಟ್ ಆಫ್ ದಿ ರಿಯಾಕ್ಟೆಂಟ್ ಏನಿದೆಯಲ್ಲ ಅದು ಡಿಟ್ಯಾಚ್ ಆಗುತ್ತೆ. ಡಿಟ್ಯಾಚ್ ಆಗಿ ಏನು ಮಾಡುತ್ತೆ, ಮತ್ತೆ ಅಟ್ಯಾಕ್ ಆಗುತ್ತೆ ಫ್ರಮ್ ದಿ ಫ್ರಂಟ್ ಸೈಡೇ ಆಗುತ್ತೆ. ಬಿಕಾಸ್ ಆಫ್ ದಟ್ ದೇರ್ ಇಸ್ ಅ ರಿಟೆನ್ಷನ್ ಆಫ್ ಕಾನ್ಫಿಗರೇಷನ್. ಹಾಗಾದರೆ ಇದ್ರದ್ದು ಕೈನೆಟಿಕ್ಸು ಮತ್ತು ಸ್ಟೀರಿಯೋಕೆಮಿಕಲ್ ಔಟ್ಕಮ್ ಏನಾಗುತ್ತೆ ಅಂತ ನಾವು ನೋಡ್ಕೊಳ್ಳೋಣ. ಆಲ್ರೆಡಿ ನಿಮಗೆ ಗೊತ್ತಿದೆ, ಯಾವುದೇ ಒಂದು ರಿಯಾಕ್ಷನ್ ನಾನು SN1 SN2 ಅಂತ ಹೇಳಬೇಕು ಅಂದರೆ ಯೂನಿಮಾಲಿಕ್ಯುಲರ್ ಬೈಮಾಲಿಕ್ಯುಲರ್ ಫಸ್ಟ್ ಆರ್ಡರ್ ಸೆಕೆಂಡ್ ಆರ್ಡರ್ ಅಂತ ಹೇಳಬೇಕು ಅಂತಂದರೆ ಅದ್ರದ್ದು ಕೈನೆಟಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ. ದ ರೇಟ್ ಆಫ್ ದಿ ರಿಯಾಕ್ಷನ್ ವೆದರ್ ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ಒನ್ ಆಫ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಒನ್ ಆಫ್ ದಿ ರಿಯಾಕ್ಟೆಂಟ್ಸ್ ಆರ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಕಾನ್ಸಂಟ್ರೇಷನ್ ಆಫ್ ಬೋತ್ ದ ರಿಯಾಕ್ಷನ್ಸ್. ಇಫ್ ಯುವರ್ ರಿಯಾಕ್ಷನ್ ರೇಟ್ ಡಿಪೆಂಡ್ಸ್ ಆನ್ ಕಾನ್ಸಂಟ್ರೇಷನ್ ಆಫ್ ಬೋತ್ ದ ರಿಯಾಕ್ಟೆಂಟ್, ಅವಾಗ ಅದನ್ನು SN2 ಅಂತ ಕರಿತೀನಿ. ಇಫ್ ಯುವರ್ ರಿಯಾಕ್ಷನ್ ರೇಟ್ ಡಿಪೆಂಡ್ಸ್ ಓನ್ಲಿ ಆನ್ ಒನ್ ಆಫ್ ದಿ ರಿಯಾಕ್ಟೆಂಟ್ ಅಂತ, ಅವಾಗ ಅದನ್ನು ನಾನು ಏನಂತ ಕರಿತೀನಿ, ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಕರಿತೀನಿ. ಸೊ ಆ ಬೇಸಿಸ್ ಮೇಲೆ SN1 SN2 ಹೇಳಿದ್ವಿ. SNI ಅಲ್ಲಿ ಕೈನೆಟಿಕ್ಸ್ ಏನಾಗುತ್ತೆ ಅದನ್ನು ತಿಳ್ಕೊಬೇಕು. ಅದೇ ಥರ ಸ್ಟೀರಿಯೋಕೆಮಿಸ್ಟ್ರಿ ಕನ್ಸಿಡರ್ ಮಾಡಿಕೊಂಡ್ರೆ SN1 ಅಲ್ಲಿ ನಿಮ್ಗೆ ಏನಾಗುತ್ತೆ, ರೆಸಿಮಿಕ್ ಮಿಕ್ಸ್ಚರ್ ಬರುತ್ತೆ, 50% ಡಿಟೇಚ್ ಇರುತ್ತೆ, 50% ಇನ್ವರ್ಷನ್ ಆಗಿರುತ್ತೆ. ಅದೇ ನೀವು SN2 ನಲ್ಲಿ ತೊಗೊಂಡ್ರೆ 100% ಇನ್ವರ್ಷನ್ ಆಗಿರುತ್ತೆ. ಆದರೆ SNI ನಲ್ಲಿ ತೊಗೊಂಡ್ರೆ ನಿಮಗೆ 100% ರಿಟೆನ್ಷನ್ ಆಗಿರುತ್ತೆ. ಸೊ ಅದು ಹೇಗೆ ಅಂತ ನಾವೀಗ ನೋಡ್ತಾ ಹೋದರೆ, ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಇಸ್ ದಿ ಫಾರ್ಮೇಷನ್ ಆಫ್ ಕ್ಲೋರೋಸಲ್ಫೈಡ್. ನಮ್ಗೆ ಇಲ್ಲಿ ಯಾವುದು ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಇದೆಯಲ್ಲ ಅದು ನನಗೆ ಫಾರ್ಮೇಷನ್ ಆಫ್ ಕ್ಲೋರೋಸಲ್ಫೈಡ್. ಎನ್ಸ್ ದ ರಿಯಾಕ್ಷನ್ ಈಸ್ ಬೈ ಮಾಲಿಕ್ಯುಲರ್. ಸೊ ಇಲ್ಲಿ ನನಗೆ ರೇಟ್ ಆಫ್ ದಿ ರಿಯಾಕ್ಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಇಟ್ ಡಿಪೆಂಡ್ಸ್ ಬೋತ್ ಆನ್ ಆಲ್ಕೋಹಾಲ್ ಅಂಡ್ ಥೈನೈಲ್ ಕ್ಲೋರೈಡ್. ಎರಡೂ ಕಾನ್ಸಂಟ್ರೇಷನ್, ಎರಡೂ ರಿಯಾಕ್ಟ್ ಆದಾಗ ನನಗೆ ಬರ್ತಾ ಇರೋವಂಥದ್ದು ಇಂಟರ್ಮೀಡಿಯೇಟ್ ಯಾವುದು, ಕ್ಲೋರೋಸಲ್ಫೇಟ್, ವಿಚ್ ಇಸ್ ಅ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್. ಯಾವುದು ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಇರುತ್ತಲ್ಲ ಆ ಬೇಸಿಸ್ ಮೇಲೆ ನನಗೆ ರೇಟ್ ಆಫ್ ಕೈನೆಟಿಕ್ಸ್ನ ನಾನು ಡಿಸೈಡ್ ಮಾಡ್ತೀನಿ. ನನಗೆ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಪ್ರಾಡಕ್ಟ್ ಬರಬೇಕು ಅಂದರೆ ಎರಡೂ ರಿಯಾಕ್ಟೆಂಟ್ ನನಗೆ ಇಂಪಾರ್ಟೆಂಟು. ದೇರ್ಫೋರ್ ದ ಕಾನ್ಸಂಟ್ರೇಷನ್ ಬೋತ್ ದ ರಿಯಾಕ್ಟೆಂಟ್ಸ್ ಆರ್ ಇಂಪಾರ್ಟೆಂಟ್. ದೇರ್ಫೋರ್ ಇದನ್ನು ನಾನು ಏನಂತ ಕರಿತೀನಿ, ಸೆಕೆಂಡ್ ಆರ್ಡರ್ ಅಥವಾ ಬೈಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡ್ತೀನಿ. ರೇಟ್ ಆಫ್ ದಿ ಫರ್ದರ್ ಅಯಾನ್ ಪೇರ್ ಆಫ್ ದಿ ಟೈಪ್ R+O- SOCl ವಿತಿನ್ ದಿ ಸಾಲ್ವೆಂಟ್ ಕೇಜ್ ಅಲ್ಲೇ ಇರುತ್ತೆ, ಅದೆಲ್ಲೂ ಹೊರಗಡೆ ಹೋಗಿರೋದಿಲ್ಲ. An intimate ion pair, both counter ions, dissociation of the chlorosulfide to the product respond to increase in polarity of the solvent and also with increase in the stability of the carbocation. So R+ ಏನು ಬರುತ್ತಲ್ಲ ಆ ಕಾರ್ಬೋಕೇಟಿಯನ್ ಸ್ಟೆಬಿಲಿಟಿ ಮೇಲೂ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ವಿತಿನ್ ದಿ ಕೇಜ್ ಇದೆ, ವಿತಿನ್ ದಿ ಸಾಲ್ವೆಂಟ್ ಪೇರಲ್ಲೇ ಅದು ಇರ್ತಾ ಹೋಗ್ತದೆ. ದಿಸ್ ಸಜೆಸ್ಟ್ ದಟ್ ದೇರ್ ಇಸ್ ಅ ಫಾರ್ಮೇಷನ್ ಆಫ್ ದಿ ಕ್ಲೋಸ್ ಇಂಟಿಮೇಟ್ ಆರ್ ವೆರಿ ಕ್ಲೋಸ್ ಅಸೋಸಿಯೇಷನ್ ವಿತಿನ್ ಎನಿ ಸಾಲ್ವೆಂಟ್ ಮಾಲಿಕ್ಯೂಲ್ ಬಿಟ್ವೀನ್ ದೆಮ್. ಅದ್ರ ಜೊತೆಲೇ ಅವು ಇರ್ತವೆ ಅಂತ. ಕೊಲಾಪ್ಸ್ ಆಫ್ ದಿ ಇಂಟಿಮೇಟ್ ಅಯಾನ್ ಪೇರ್ ಟು ಫಾರ್ಮ್ ದಿ ಪ್ರಾಡಕ್ಟ್ ಅಕರ್ಸ್ ರ್ಯಾಪಿಡ್ಲಿ, ಸಜೆಸ್ಟಿಂಗ್ ದಟ್ ದಿ ಅಟ್ಯಾಕ್ ಆಫ್ Cl- ಫ್ರಮ್ ದಿ ಸೇಮ್ ಸೈಡ್ as that of the leaving group result in the retention of the configuration. ಸೊ ಸ್ಟೀರಿಯೋಕೆಮಿಕಲ್ ಏನಾಗುತ್ತೆ, ರಿಟೆನ್ಷನ್ ಆಫ್ ದಿ ಕಾನ್ಫಿಗರೇಷನ್ ಆಗುತ್ತೆ. ಯಾಕೆ ರಿಟೆನ್ಷನ್ ಆಫ್ ದಿ ಕಾನ್ಫಿಗರೇಷನ್ ಆಗ್ತಾ ಇದೆ, ನಿಮಗೆ ಏನು ಎಲಿಮಿನೇಟ್ ಆಗ್ತಾ ಇದೆಯಲ್ಲ ದಟ್ ವಿಲ್ ಬಿ ವಿತಿನ್ ದಿ ಸಾಲ್ವೆಂಟ್ ಕೇಜ್ ಅಲ್ಲೇ ಇರ್ತವೆ, ವಿತಿನ್ ದಟ್ ಅಲ್ಲೇ ಇರ್ತವೆ. ಸೊ ಸ್ಟೇಬಲ್ ಆಗಿದ ತಕ್ಷಣ ಅದು ಹೊರಗಡೆ ಬರುತ್ತೆ. Cl- ಏನು ಮಾಡುತ್ತೆ, ವಿಚ್ ಇಸ್ ಅ ನ್ಯೂಕ್ಲಿಯೋಫೈಲ್ ವಿಚ್ ಗೋಯಿಂಗ್ ಟು ಅಟ್ಯಾಕ್ from the same side where the leaving group goes. The part of the one of the reactant will going to detach itself and it going to attack from the same side where the leaving group goes. Therefore there is a retention of configuration. Kinetics ಏನಾಗುತ್ತೆ, ಸೆಕೆಂಡ್ ಆರ್ಡರ್ ಆಗುತ್ತೆ, ಬೈಮಾಲಿಕ್ಯುಲರ್ ರಿಯಾಕ್ಷನ್ ಆಗುತ್ತೆ, ಸ್ಟೀರಿಯೋಕೆಮಿಸ್ಟ್ರಿ ಏನಾಗುತ್ತೆ ಅಂದರೆ ರಿಟೆನ್ಷನ್ ಆಫ್ ಕಾನ್ಫಿಗರೇಷನ್ ಆಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.